Dear friends, ಎಲ್ರಿಗೂ ನಮಸ್ಕಾರ. Welcome to ಜ್ಞಾನ ಗಂಗೋತ್ರಿ. Let us start with Inquest Current Affairs for the date of 5th July 2022. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಜನರಲ್ ಸ್ಟಡೀಸ್ ಆಗಿರ್ಬೋದು, ಮೇನ್ಸ್ ಆನ್ಸರ್ ರೈಟಿಂಗ್ ಆಗಿರ್ಬೋದು ಮತ್ತು ಎಸ್ಸೆ ರೈಟಿಂಗ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಕಾಂಟೆಂಟ್ ಅನ್ನ ಡೇ ಟು ಡೇ ಬೇಸಿಸ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಎಲ್ಲಾ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest challenge number 201, and we appreciate Bhagesh, Savaji, Bindushri, Suresh, Nitin, Shishaila, Pavan, Raghavendra, Pallavi, and many others also have given correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಇಂಡಿಯನ್ ರೈಲ್ವೇಸ್ ಗೆ ಸಂಬಂಧಪಟ್ಟಂತೆ ಲಾಂಗೆಸ್ಟ್ ಟ್ರೈನ್ ಜರ್ನಿ ಇನ್ ಇಂಡಿಯಾ, ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಸುದೀರ್ಘ ರೈಲು ಪ್ರಯಾಣ ಎಲ್ಲಿಂದ ಎಲ್ಲಿಗಿರುತ್ತೆ, ಆ ಒಂದು ಎಕ್ಸ್ಪ್ರೆಸ್ ಅನ್ನ ಏನಂತ ಕರೀತೇವೆ, ಎಲ್ಲದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ರೈಲನ್ನ ನಾವು ವಿವೇಕ್ ಎಕ್ಸ್ಪ್ರೆಸ್ ಅಂತ ಕರಿತೇವೆ. ಇದು ನಮ್ಮ ಭಾರತ ದೇಶದ ಈಶಾನ್ಯ ರಾಜ್ಯ ಅಂದ್ರೆ ನಾರ್ತ್ ಈಸ್ಟರ್ನ್ ಸ್ಟೇಟ್ ಆಗಿರ್ತಕ್ಕಂಥ ಅಸ್ಸಾಂನಲ್ಲಿ ಬರ್ತಕ್ಕಂಥ ದಿಬ್ರುಗಢ್ ನಿಂದ ಸ್ಟಾರ್ಟ್ ಆಗಿ ಸದರ್ನ್ ಮೋಸ್ಟ್ ಅಂದ್ರೆ ದಕ್ಷಿಣದ ಕಟ್ಟ ಕಡೆಯ ಭಾಗದಲ್ಲಿ ಬರ್ತಕ್ಕಂಥ ತಮಿಳುನಾಡಿನ ಕನ್ಯಾಕುಮಾರಿಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರೈಲ್ವೆ ಮಾರ್ಗ ಇದಾಗಿರುತ್ತೆ. ಸೊ ಇದರ ಲೆಂತ್ ಬಂದು 4286 ಕಿಲೋಮೀಟರ್ಸ್ ಇರುತ್ತೆ. ಸೊ ಇದರ ಜರ್ನಿ ಟೈಮ್ ಬಂದು 82.5 ಗಂಟೆಗಳ ಕಾಲ ಇದರಲ್ಲಿ ಜರ್ನಿ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇದು ಪ್ರಪಂಚದಲ್ಲಿಯೇ ಎಷ್ಟನೇ ಸ್ಥಾನದಲ್ಲಿ ಇದೆ ಅಂದ್ರೆ, ಭಾರತದಲ್ಲಿ ಇದು ಮೊದಲನೇ ಸ್ಥಾನದಲ್ಲಿದೆ. ಸೊ ಇನ್ ದ ವರ್ಲ್ಡ್ ಅಂತ ತೆಗೆದುಕೊಂಡಾಗ ಇದು 8ನೇ ಸ್ಥಾನದಲ್ಲಿರ್ತಕ್ಕಂಥ ಉದ್ದನೆಯ ಒಂದು ರೈಲ್ವೆ ಮಾರ್ಗ ಇದಾಗಿರುತ್ತೆ. ಹಾಗಿದ್ರೆ ವಿಚ್ ಇಸ್ ದಿ ವರ್ಲ್ಡ್ಸ್ ಲಾಂಗೆಸ್ಟ್ ಟ್ರೈನ್ ಸರ್ವಿಸ್ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ, ಇದು ರಷ್ಯಾದಲ್ಲಿರುತ್ತೆ. ರಷ್ಯಾದ ಮಾಸ್ಕೋ ಮತ್ತೆ ವ್ಲಾಡಿವೋಸ್ಟಾಕ್ ನ ಕನೆಕ್ಟ್ ಮಾಡ್ತಕ್ಕಂಥ 9259 ಕಿಲೋಮೀಟರ್ ನ ಒಂದು ರೈಲ್ವೆ ಮಾರ್ಗ ಇದಾಗಿರುತ್ತೆ. ಸೊ ಈ ಒಂದು ರೈಲ್ವೆ ಮಾರ್ಗ ಅಂದ್ರೆ ಭಾರತದ ವಿವೇಕ್ ಎಕ್ಸ್ಪ್ರೆಸ್ ಅಂತಕ್ಕಂಥದ್ದು ಭಾರತದಲ್ಲಿರ್ತಕ್ಕಂಥ 9 ರಾಜ್ಯಗಳನ್ನ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರೈಲ್ವೆ ಮಾರ್ಗ ಆಗಿರುತ್ತೆ. ಆ 9 ರಾಜ್ಯಗಳು ಯಾವ್ದಾವ್ದು ಅಂದ್ರೆ, ಒಂದು ಅಸ್ಸಾಂನ ದಿಬ್ರುಗಢ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ನಾಗಾಲ್ಯಾಂಡ್ಗೆ ಎಂಟರ್ ಆಗುತ್ತೆ. ನಾಗಾಲ್ಯಾಂಡ್ ಇಂದ ವೆಸ್ಟ್ ಬೆಂಗಾಲ್ ಬರುತ್ತೆ. ವೆಸ್ಟ್ ಬೆಂಗಾಲ್ ಇಂದ ಅದು ಬಿಹಾರ್ ಮತ್ತೆ ಈ ಜಾರ್ಖಂಡ್ ಬರುತ್ತೆ. ಜಾರ್ಖಂಡ್ ಇಂದ ಅದು ಒಡಿಶಾಗ್ ಬರುತ್ತೆ. ಸೊ ಒಡಿಶಾದಿಂದ ಮತ್ತೆ ಆಂಧ್ರ ಪ್ರದೇಶಕ್ಕೆ ಬರುತ್ತೆ. ಆಂಧ್ರ ಪ್ರದೇಶದಿಂದ ಅದು ತಮಿಳ್ನಾಡಿಗೆ ಬರುತ್ತೆ. ತಮಿಳ್ನಾಡಿಂದ ಮತ್ತೆ ಅದು ಕೇರಳಗೆ ಎಂಟ್ರಿ ಆಗುತ್ತೆ. ಕೇರಳಾಗ ಹೋಗಿ ಮತ್ತೆ ತಮಿಳ್ನಾಡಿನ ಕಟ್ಟ ಕಡೆಯ ಸ್ಥಾನವಾಗಿರ್ತಕ್ಕಂಥ ಕನ್ಯಾಕುಮಾರಿಗೆ ಎಂಟರ್ ಆಗ್ತಕ್ಕಂಥ ಒಂದು ರೈಲ್ವೆ ಮಾರ್ಗ ಇದಾಗಿರುತ್ತೆ. ಸೊ ಇದರ ಲೆಂತ್ ಆಸ್ ಐ ಟೋಲ್ಡ್ ಯು ಬಿಫೋರ್ 4247 ಕಿಲೋಮೀಟರ್ ಇರುತ್ತೆ. ಸೊ ಇದು ನಾರ್ತ್ ಈಸ್ಟ್ ಪಾರ್ಟ್ ಆಫ್ ಇಂಡಿಯಾನ ಸದರ್ನ್ ಮೋಸ್ಟ್ ಅಂದ್ರೆ ಈಶಾನ್ಯ ಭಾರತವನ್ನ ಈ ಒಂದು ದಕ್ಷಿಣದ ಕೊನೆಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರೈಲ್ವೆ ಮಾರ್ಗ ಇದಾಗಿರುತ್ತೆ. ಸೊ ಇದರಲ್ಲಿ ಒಟ್ಟು ಎಷ್ಟು ನಿಲ್ದಾಣಗಳು ಅಥವಾ ಸ್ಟಾಪ್ಸ್ ಬರ್ತಾವಂದ್ರೆ 58 ನಿಲ್ದಾಣಗಳು ಬರುತ್ತೆ ಮತ್ತು ಇದು 9 ರಾಜ್ಯಗಳನ್ನ ಕನೆಕ್ಟ್ ಮಾಡುತ್ತೆ. ಸೊ ಜ್ಞಾಪಕ ಇಟ್ಕೊಂಡಿರಿ, ಇದು ಕರ್ನಾಟಕವನ್ನ ಕನೆಕ್ಟ್ ಮಾಡೋದಿಲ್ಲ. ಯಾವ ರಾಜ್ಯಗಳನ್ನ ಕನೆಕ್ಟ್ ಮಾಡುತ್ತೆ ಅಂತ ನಾನು ಮ್ಯಾಪ್ ಅಲ್ಲಿ ಹೇಳಿರ್ತೀನಿ. ಸೊ ಒನ್ಸ್ ಅಗೇನ್ ಇಟ್ ಇಸ್ ದೇರ್ ಹಿಯರ್ ಆಲ್ಸೋ, ಯು ಕ್ಯಾನ್ ಜಸ್ಟ್ ನೋಟ್ ಡೌನ್ ದಿ ಸ್ಟೇಟ್ಸ್. ಹಾಗಿದ್ರೆ ಈ ಒಂದು ರೈಲ್ವೆ ಮಾರ್ಗದ ಅನೌನ್ಸ್ಮೆಂಟ್ ಯಾವಾಗ ಆಗಿತ್ತು ಅಂದ್ರೆ 2011ರಲ್ಲಿ ಇದನ್ನ ಅನೌನ್ಸ್ ಮಾಡಿರ್ತಾರೆ. ಅವಾಗ ರೈಲ್ವೆ ಮಿನಿಸ್ಟರ್ ಯಾರಾಗಿದ್ರು ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ರೈಲ್ವೆ ಮಿನಿಸ್ಟರ್ ಆಗಿರ್ತಾರೆ. ಸೊ ಅದಾದ್ಮೇಲೆ ಇದಕ್ಕೆ ಯಾಕೆ ವಿವೇಕ್ ಎಕ್ಸ್ಪ್ರೆಸ್ ಅಂತ ಹೆಸರಿಟ್ಟಿದ್ದಾರೆ ಅಂದ್ರೆ, ಟು ಕಮಾಮರೇಟ್ ದಿ 150th ಬರ್ತ್ ಆನಿವರ್ಸರಿ ಆಫ್ ಸ್ವಾಮಿ ವಿವೇಕಾನಂದ, ಅಂದ್ರೆ ಸ್ವಾಮಿ ವಿವೇಕಾನಂದರ 150ನೇ ಜನ್ಮ ದಿನಾಚರಣೆ ಏನಿರುತ್ತೆ, ಸೊ ಅದರ ನೆನಪಿಗಾಗಿ ಈ ಒಂದು ರೈಲ್ವೆ ಮಾರ್ಗಕ್ಕೆ ವಿವೇಕ್ ಎಕ್ಸ್ಪ್ರೆಸ್ ಅಂತ ಹೆಸರಿಟ್ಟಿರ್ತಾರೆ. ಸೊ ಅದ್ರ ಜೊತೆಗೆ ಈ ಒಂದು ವಿವೇಕ್ ಎಕ್ಸ್ಪ್ರೆಸ್ ಅಂತಕ್ಕಂಥದ್ದು ಪ್ರಪಂಚದಲ್ಲಿ 8ನೇ ಸ್ಥಾನದಲ್ಲಿ ಬರ್ತಕ್ಕಂಥ ಒಂದು ರೈಲ್ವೆ ಮಾರ್ಗ ಆಗಿರುತ್ತೆ. ಸೊ ಮೊದಲನೇ ಸ್ಥಾನ ಯಾವುದು ಅಂತ ಹೇಳಿದ್ದೀನಿ. ಸೊ ಮಾಸ್ಕೋದಿಂದ ವ್ಲಾಡಿವೋಸ್ಟಾಕ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಷ್ಯಾದ ರೈಲ್ವೆ ಮಾರ್ಗ ಅದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ಎರಡನೇ ಆರ್ಟಿಕಲ್ ಅಲ್ಲಿ ನಾವು ಒಬ್ಬ ಫ್ರೀಡಮ್ ಫೈಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅವರ ಹೆಸರು ಅಲ್ಲೂರಿ ಸೀತಾರಾಮ ರಾಜು ಅಂತ ಕರಿತೀವಿ. ಸೊ ಯಾಕೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ, 4ನೇ ಜುಲೈಗೆ 2022ಕ್ಕೆ ಅದು ಇವರ 125ನೇ ಜನ್ಮ ದಿನೋತ್ಸವದ ವಾರ್ಷಿಕೋತ್ಸವವಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಅಲ್ಲೂರಿ ಸೀತಾರಾಮ ರಾಜು ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ 2022 ಇವರಿಗೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದ ವರ್ಷವಾಗಿರುತ್ತೆ. ಕಾರಣ ಏನು ಅಂದ್ರೆ, ಅವರು ಜನ್ಮ ಆಗಿ 125 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಅದ್ರ ಜೊತೆಗೆ ಇವರು ಮಾಡಿರ್ತಕ್ಕಂಥ ಒಂದು ಪ್ರಮುಖವಾದ ದಂಗೆ, ಆ ಒಂದು ದಂಗೆಯನ್ನ ನಾವು ರಾಂಪಾ ರೆಬಲಿಯನ್ ಅಂತ ಕರಿತೀವಿ ಅಥವಾ ರಾಂಪಾ ಬಂಡಾಯ ಅಥವಾ ದಂಗೆ ಅಂತ ಕರಿತೀವಿ. ಸೊ ಈ ಒಂದು ದಂಗೆ ಸ್ಟಾರ್ಟ್ ಮಾಡಿ
ಅಥವಾ ಆ ಒಂದು ದಂಗೆಯನ್ನ ಶುರು ಮಾಡಿದ ವರ್ಷ ಇವತ್ತಿಗೆ ಅಂದ್ರೆ 2022ಕ್ಕೆ 100 ವರ್ಷಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ಅಲ್ಲೂರಿ ಸೀತಾರಾಮರಾಜು ಅವರು 4ನೇ ಜುಲೈ 1897 ಅಲ್ಲಿ ಅವರ ಜನ್ಮ ಆಗುತ್ತೆ. ಸೊ ಇವರು ಬ್ರಿಟಿಷರ ಒಂದು ಆಡಳಿತ ವಿರುದ್ಧ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಒಬ್ಬ ಪ್ರಮುಖವಾದ ಫ್ರೀಡಂ ಫೈಟರ್ ಆಗಿರ್ತಾರೆ. ಸೊ ಅವರು ಅವರ ಜನನ ಎಲ್ಲಾಗುತ್ತೆ ಅಂದ್ರೆ ಸೊ ಪ್ರಸ್ತುತವಾಗಿ ಇಂದಿನ ಆಂಧ್ರ ಪ್ರದೇಶ ಅಂತ ಏನಿರುತ್ತೆ ಸೊ ಅಲ್ಲಿ ಅವರ ಜನನ ಆಗುತ್ತೆ. ಹಾಗಿದ್ರೆ ಬ್ರಿಟಿಷರ ವಿರುದ್ಧ ಒಂದು ಕಾಯ್ದೆಯ ವಿರುದ್ಧ ಇವರು ಹೋರಾಡ್ತಾರೆ. ಆ ಒಂದು ಕಾಯ್ದೆಯನ್ನ ನಾವೇನಂತ ಕರಿತೀವಿ ಅಂದ್ರೆ 1882 ಮಡ್ರಾಸ್ ಫಾರೆಸ್ಟ್ ಆಕ್ಟ್ ಅಥವಾ 1882ರ ಮದ್ರಾಸ್ ಅರಣ್ಯ ಕಾಯ್ದೆ ಅಂತ ಕರಿತೀವಿ. ಏನಿದು ಮಡ್ರಾಸ್ ಫಾರೆಸ್ಟ್ ಆಕ್ಟ್ ಅಂತ ಕೇಳಿದ್ರೆ ಸೊ ಅಲ್ಲಿರ್ತಕ್ಕಂಥ ಆದಿವಾಸಿಗಳು ಅಥವಾ ಟ್ರೈಬಲ್ ಕಮ್ಯುನಿಟೀಸ್ ಅಥವಾ ಬುಡಕಟ್ಟು ಜನಾಂಗ ಅಂತ ನಾವೇನ್ ಕರಿತೀವಿ ಸೊ ಅವರಿಗೆ ಈ ಕಾಡಿಗೆ ಎಂಟರ್ ಆಗೋದನ್ನ ಈ ಬ್ರಿಟಿಷರು ಈ ಕಾಯ್ದೆಯ ಮುಖಾಂತರ ನಿರ್ಬಂಧ ಮಾಡ್ತಾರೆ. ಅಂದ್ರೆ ಆ ಬುಡಕಟ್ಟು ಸಮುದಾಯದವರು ಆ ಕಾಡಿನ ಆವಾಸ ಸ್ಥಾನಗಳಲ್ಲಿ ಇರಬಾರ್ದು ಅಂತ ಅವರೊಂದು ನಿರ್ಬಂಧವನ್ನ ಹೇರ್ತಾರೆ. ಅದ್ರ ಜೊತೆಗೆ ಆ ಬುಡಕಟ್ಟು ಜನಾಂಗದ ಒಂದು ಟ್ರೆಡಿಷನಲ್ ಅಗ್ರಿಕಲ್ಚರ್ ಅಥವಾ ಸಾಂಪ್ರದಾಯಿಕ ಕೃಷಿ ಅಂತ ನಾವೇನ್ ಕರಿತೀವಿ ಆ ಒಂದು ಕೃಷಿಯನ್ನ ಪೋಡು ಕೃಷಿ ಅಂತ ಕರಿತೀವಿ. ಈ ರೀತಿಯ ಪೋಡು ಕೃಷಿ ಅಭ್ಯಾಸವನ್ನ ಮಾಡಬಾರ್ದು ಅಂತ ನಿರ್ಬಂಧ ಮಾಡ್ತಾರೆ. ಸೊ ಇದರ ವಿರುದ್ಧ ಅಲ್ಲೂರಿ ಸೀತಾರಾಮರಾಜು ಅವರವರು ಒಂದು ದಂಗೆಯನ್ನ ಹೇರ್ತಾರೆ. ಆ ಒಂದು ದಂಗೆಯನ್ನ ನಾವು ರಾಂಪಾ ದಂಗೆ ಅಂತ ಕರಿತೀವಿ. ಸೊ ಈ ಒಂದು ರಾಂಪಾ ದಂಗೆಯ ಜೊತೆಗೆ ಇವರು ಗೊರಿಲ್ಲಾ ಕ್ಯಾಂಪೇನ್ಸ್ ಅಥವಾ ಗೆರಿಲ್ಲಾ ಅಭಿಯಾನ ಅಂತ ಮಾಡ್ತಾರೆ. ಈ ಒಂದು ಗೆರಿಲ್ಲಾ ಅಭಿಯಾನವನ್ನ ಈ ಒಂದು ಮದ್ರಾಸ್ ಪ್ರೆಸಿಡೆನ್ಸಿ ಅಂದ್ರೆ ಆಗಿನ ಮೆಡ್ರಾಸ್ ಪ್ರೆಸಿಡೆನ್ಸಿ ಆಗಿರ್ತಕ್ಕಂಥ 2 ಜಿಲ್ಲೆಗಳು, ಒಂದನ್ನ ಈಸ್ಟ್ ಗೋದಾವರಿ, ಇನ್ನೊಂದನ್ನ ವಿಶಾಖಪಟ್ಟಣಂ ಅಂತ ಕರಿತೀವಿ. ಅಂದ್ರೆ ಪೂರ್ವ ಗೋದಾವರಿ ಮತ್ತೆ ವಿಶಾಖಪಟ್ಟಣಂ. ಈಗ ಇವೆರಡು ಜಿಲ್ಲೆಗಳನ್ನ ಆಕ್ಚುಲಿ ಅಲ್ಲೂರಿ ಸೀತಾರಾಮರಾಜು ಜಿಲ್ಲೆಗಳು ಅಂತ ಕರೀತಾರೆ. ಸೊ ಈ ಒಂದು ಭಾಗದಲ್ಲಿ ಅವರು ಗೆರಿಲ್ಲಾ ಅಭಿಯಾನವನ್ನ ಮಾಡ್ತಾರೆ. ಸೊ ಅದಾದ್ಮೇಲೆ ಇವ್ರಿಗೆ ಆ ಭಾಗದ ಜನರು ಒಂದು ನಿಕ್ ನೇಮ್ ಅನ್ನ ಕೊಟ್ಟಿರ್ತಾರೆ. ಆ ಒಂದು ನಿಕ್ ನೇಮ್ ಏನು ಅಂದ್ರೆ ಮಾನ್ಯಂ ವೀರುಡು ಅಂತ ಕರಿತೀವಿ. ಮಾನ್ಯಂ ವೀರುಡು ಅಂದ್ರೆ ಹೀರೋ ಆಫ್ ದಿ ಜಂಗಲ್ ಅಥವಾ ಕಾಡಿನ ವೀರ ಅಂತಕ್ಕಂಥ ಒಂದು ಬಿರುದನ್ನ ಕೊಟ್ಟಿರ್ತಾರೆ. ಸೊ ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ 1924ರಲ್ಲಿ ಬ್ರಿಟಿಷರು ಇವರನ್ನ ಕ್ಯಾಪ್ಚರ್ ಮಾಡ್ತಾರೆ. ಎಲ್ ಕ್ಯಾಪ್ಚರ್ ಮಾಡ್ತಾರೆ ಅಂದ್ರೆ ಕೊಯ್ಯೂರು ಇನ್ ಚಿಂತಾಪಲ್ಲಿ ಫಾರೆಸ್ಟ್, ಅಂದ್ರೆ ಒಂದು ಚಿಂತಾಪಲ್ಲಿ ಅರಣ್ಯ ಅಂತ ಇರುತ್ತೆ. ಆ ಒಂದು ಅರಣ್ಯ ಪ್ರದೇಶದಲ್ಲಿ ಬರ್ತಕ್ಕಂಥ ಕೊಯ್ಯೂರು ಅಂತಕ್ಕಂಥ ಗ್ರಾಮದಲ್ಲಿ ಅವರನ್ನ ಕ್ಯಾಪ್ಚರ್ ಮಾಡಿ ಫೈರ್ ಮಾಡಿ ಅವರನ್ನ ಸಾಯಿಸಾಕ್ತಾರೆ ಅಥವಾ ಅವ್ರನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಆನ್ ಅವಾರ್ಡ್. ಸೊ ಈ ಒಂದು ಪ್ರಶಸ್ತಿಯನ್ನ ನಾವು ಆಯುರ್ವೇದ ರತ್ನ ಅವಾರ್ಡ್ ಅಥವಾ ಆಯುರ್ವೇದ ರತ್ನ ಪ್ರಶಸ್ತಿ ಅಂತ ಕರಿತೀವಿ. ಈ ಒಂದು ಪ್ರಶಸ್ತಿಯನ್ನ ಭಾರತೀಯರಾಗಿರ್ತಕ್ಕಂಥ ಡಾಕ್ಟರ್ ತನುಜಾ ಮನೋಜ್ ನೇಸರಿ ಅವರಿಗೆ ಕೊಟ್ಟಿರ್ತಾರೆ. ಸೊ ಈ ಪ್ರಶಸ್ತಿಯನ್ನ ಯಾರ ವತಿಯಿಂದ ಕೊಟ್ಟಿರ್ತಾರೆ? ಆಯುರ್ವೇದ ರತ್ನ ಅಂದ ಕೂಡಲೇ ನಿಮ್ಗೆ ಗೊತ್ತಿರುತ್ತೆ, ಡೆಫಿನೆಟ್ಲಿ ಅವರು ಆಯುರ್ವೇದಗೆ ಅವರ ತಮ್ಮ ಒಂದು ಕೊಡುಗೆಯನ್ನ ಕೊಟ್ಟಿರ್ಲಿಕ್ಕೆ ಈ ಒಂದು ಪ್ರಶಸ್ತಿಯನ್ನ ಕೊಟ್ಟಿರ್ತಾರೆ. ಹಾಗಿದ್ರೆ ಈ ಪ್ರಶಸ್ತಿಯನ್ನ ಕನ್ಫರ್ಮ್ ಮಾಡಿರೋರು ಯಾರು ಅಥವಾ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದ್ರೆ ಯುಕೆಸ್ ಆಲ್ ಪಾರ್ಟಿ ಪಾರ್ಲಿಮೆಂಟರಿ ಗ್ರೂಪ್ ಆನ್ ದಿ ಇಂಡಿಯನ್ ಟ್ರೆಡಿಷನಲ್ ಸೈನ್ಸಸ್ ಅಂತ ಕರಿತೀವಿ. ಅಂದ್ರೆ ಯುಕೆ ಅಲ್ಲಿರ್ತಕ್ಕಂಥ ಭಾರತೀಯ ಸಾಂಪ್ರದಾಯಿಕ ವಿಜ್ಞಾನಿಗಳ ಸರ್ವಪಕ್ಷೀಯ ಸಂಸದೀಯ ಗುಂಪು ಅಂತ ಕರಿತೀವಿ. ಸೊ ಇವರ ವತಿಯಿಂದ ಈ ಒಂದು ಅವಾರ್ಡ್ ಅನ್ನ ಡಾಕ್ಟರ್ ತನುಜಾ ನೇಸರಿ ಅವರಿಗೆ ಕೊಟ್ಟಿರ್ತಾರೆ. ಸೊ ತನುಜಾ ನೇಸರಿ ಅವರು ಪ್ರಸ್ತುತವಾಗಿ ಎಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂದ್ರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಏನಿದೆ ಸೊ ಇದರ ಅಧ್ಯಕ್ಷ ಅಥವಾ ನಿರ್ದೇಶಕಿಯಾಗಿ ಇವರು ಪ್ರಸ್ತುತವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ALH ಅಂದ್ರೆ ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಅಂತ ಕರಿತೀವಿ. ಈ ಒಂದು ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಲಾಂಚ್ ಆದಾಗ ನಿಮ್ ಜೊತೆ ನಾವು ಡಿಸ್ಕಸ್ ಮಾಡಿದ್ವಿ. ಇವಾಗ ಈ ಒಂದು ಹೆಲಿಕಾಪ್ಟರ್ ನ ಮಾನಿಟರ್ ಮಾಡ್ಲಿಕ್ಕೆ ಒಂದು ಟೀಮ್ ಅನ್ನ ಕೂಡ ಕಮಿಷನ್ ಮಾಡಿದ್ದಾರೆ. ಆ ಒಂದು ಟೀಮ್ ಅನ್ನ ನಾವು ಸ್ಕ್ವಾಡಾನ್ ಐನಸ್ 324 ಅಂತ ಕರಿತೀವಿ. ಸೊ ಇದನ್ನ ಪ್ರಸ್ತುತವಾಗಿ ಕಮಿಷನ್ ಮಾಡಿದ್ದಾರೆ ಅಥವಾ ನಿಯೋಜನೆ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಂಡಿಯನ್ ನೇವಲ್ ಏರ್ ಸ್ಕ್ವಾಡನ್ 324 ಅಂತ ಕರಿತೀವಿ. ಅಂದ್ರೆ ಭಾರತೀಯ ನೌಕಾಪಡೆಯ ಏರ್ ಸ್ಕ್ವಾಡನ್ 324 ಅಂತ ಕರಿತೀವಿ. ಸೊ ಇದನ್ನ ಎಲ್ಲಿ ಲಾಂಚ್ ಮಾಡಿದ್ದಾರೆ ಅಂದ್ರೆ INS ದೇಗಾ ವಿಶಾಖಪಟ್ಟಣಂ ಅಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದು ದಿ ಯೂನಿಟ್ ಇಸ್ ದಿ ಫಸ್ಟ್ ನೇವಲ್ ಸ್ಕ್ವಾಡನ್ ಆನ್ ದಿ ಈಸ್ಟರ್ನ್ ಸೀಬೋರ್ಡ್ ಆಪರೇಟಿಂಗ್ ದಿ ಇಂಡಿಜಿನಿಯಸ್ಲಿ ಡಿಸೈನ್ಡ್. ಅಂದ್ರೆ ಈ ಒಂದು ಸ್ಕ್ವಾಡನ್ ಏನಿದೆ, ಸ್ಕ್ವಾಡನ್ ಅಂದ್ರೆ ಒಂದು ಟೀಮ್ ಅಥವಾ ಒಂದು ತಂಡ ಅಂತ ಸರಳ ಭಾಷೆಯಲ್ಲಿ ನೀವು ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಸ್ಕ್ವಾಡನ್ ನ ಪೂರ್ವ ಸಮುದ್ರ ತೀರದಲ್ಲಿ ಮೊದಲ ನೌಕಾಪಡೆಯ ಸ್ಕ್ವಾಡನ್ ಆಗಿರುತ್ತೆ. ಅಂದ್ರೆ ಈ ಒಂದು ಈಸ್ಟರ್ನ್ ಸೀಬೋರ್ಡ್ ಏನಿರುತ್ತಲ್ವಾ ಇದರಲ್ಲಿ ಬರ್ತಕ್ಕಂಥ ಮೊಟ್ಟ ಮೊದಲ ಸ್ಕ್ವಾಡನ್ ಇದಾಗಿರುತ್ತೆ. ಸೊ ಈ ಒಂದು ಸ್ಕ್ವಾಡನ್ ನ ನಮ್ಮ ಭಾರತ ದೇಶದಲ್ಲಿಯೇ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ALH Mark 3 ಅಂತ ನಾವೇನ್ ಕರಿತೀವಿ. ಸೊ ಇದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಟೀಮ್ ಇದಾಗಿರುತ್ತೆ. ಹಾಗಿದ್ರೆ ಸ್ಕ್ವಾಡನ್ ಅಂದ್ರೆ ಏನು ಅನ್ನೋದನ್ನ 3 ಪ್ರದೇಶಗಳಲ್ಲಿ ನಾವು ಸ್ಕ್ವಾಡನ್ ಅನ್ನೋ ಒಂದು ಪದವನ್ನ ಯೂಸ್ ಮಾಡ್ತೀವಿ. ಮೊದಲನೇದೇ
ಏನು ಅಂದ್ರೆ an operational unit in the air force consisting of 2 or more flights of aircraft and the personnel required to fly them. ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚಿನ ವಿಮಾನಗಳೇನಿರುತ್ತೆ ಅದನ್ನ ಹಾರಾಟ ಮಾಡಲು ಬೇಕಾಗಿರ್ತಕ್ಕಂಥ ಒಂದು ಸಿಬ್ಬಂದಿ ಏನಿರ್ತಾರೆ ಆ ಒಂದು ಸಿಬ್ಬಂದಿಗಳ ಘಟಕವನ್ನ ನಾವು ಸ್ಕ್ವಾಡನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದಿ ಫಸ್ಟ್. ಸೊ ಇವಾಗ ಆಗಿರೋದು ಸೇಮ್ ಥಿಂಗ್. ಸೊ ಈ ಒಂದು ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ಗೆ ಈ ಫಸ್ಟ್ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಒಂದು ಸ್ಕ್ವಾಡನ್ಸ್ ನ ನಿಯೋಜನೆ ಮಾಡಿರ್ತಾರೆ. ಸೊ ಎರಡನೇದು ಏನು ಅಂದ್ರೆ ಪ್ರಿನ್ಸಿಪಲ್ ಡಿವಿಷನ್ ಆಫ್ ಆನ್ ಆರ್ಮ್ಡ್ ಅಂಡ್ ಕ್ಯಾವಲ್ರಿ ರೆಜಿಮೆಂಟ್ ಕನ್ಸಿಸ್ಟಿಂಗ್ ಆಫ್ 2 or more ಟ್ರೂಪ್ಸ್, ಅಥವಾ 2 ಅಥವಾ ಹೆಚ್ಚಿನ ಪಡೆಗಳನ್ನ ಹೊಂದಿರತಕ್ಕಂತ ಶಸ್ತ್ರ ಸಜ್ಜಿತ ಮತ್ತು ಅಶ್ವದಳ, ಕವೆಲ್ರಿ ಅಂದ್ರೆ ಅಶ್ವದಳ ಅಥವಾ ಕುದುರೆಗಳ ಒಂದು ದಳ ಅಂತ ಕರಿತೀವಿ, ಆ ಒಂದು ರೆಜಿಮೆಂಟ್ ನ ಪ್ರಮುಖ ಭಾಗವನ್ನು ಕೂಡ ನಾವು ಸ್ಕ್ವಾಡನ್ ಅಂತ ಕರಿತೀವಿ. ಸೊ ಇದು ಎರಡನೇ ಒಂದು ಡೆಫಿನೇಷನ್ ಆಗಿರುತ್ತೆ. ಸೊ ಮೂರನೇದೇನು ಅಂದ್ರೆ ಗ್ರೂಪ್ ಆಫ್ ವಾರ್ಶಿಪ್ಸ್ ಡಿಟ್ಯಾಚ್ಡ್ ಆನ್ ಅ ಪರ್ಟಿಕ್ಯುಲರ್ ಡ್ಯೂಟಿ ಆರ್ ಅಂಡರ್ ದಿ ಕಮಾಂಡ್ ಆಫ್ ದಿ ಫ್ಲಾಗ್ ಆಫೀಸರ್. ಅಂದ್ರೆ ಒಂದು ನಿರ್ದಿಷ್ಟ ಕರ್ತವ್ಯದ ಮೇರೆಗೆ ಅಥವಾ ಈ ಮುಖ್ಯ ಅಧಿಕಾರಿ ಅಥವಾ ಮುಂಚೂಣಿ ಅಧಿಕಾರಿ ಏನಿರ್ತಾರೆ ಅವರ ನೇತೃತ್ವದಲ್ಲಿ ಸಂಯೋಜಿಸಲಾಗಿರ್ತಕ್ಕಂಥ ಒಂದು ಯುದ್ಧ ನೌಕೆಗಳ ಗುಂಪನ್ನು ಕೂಡ ನಾವು ಸ್ಕ್ವಾಡನ್ ಅಂತ ಕರಿತೇವೆ. ಹಾಗಿದ್ರೆ ಈ ಒಂದು ಐನಾಸ್ 324 ಹ್ಯಾಸ್ ಬಿನ್ ಅದಕ್ಕೆ ಒಂದು ನಿಕ್ ನೇಮ್ ಕೊಟ್ಟಿರ್ತಾರೆ. ಆ ಒಂದು ನಿಕ್ ನೇಮ್ ಏನು ಅಂದ್ರೆ ಕೆಸ್ಟ್ರೇಲ್ಸ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಳಿ. ಕೆಸ್ಟ್ರೇಲ್ಸ್ ಅಂತಕ್ಕಂಥ ಪದ ಸುದ್ದಿಯಲ್ಲಿರುತ್ತೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಈ ಒಂದು ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ ನ ಸ್ಕ್ವಾಡನ್ ಏನಿರುತ್ತೆ ಆ ಒಂದು ಸ್ಕ್ವಾಡನ್ಗೆ ಕೊಟ್ಟಿರ್ತಕ್ಕಂಥ ಒಂದು ಹೆಸರನ್ನ ನಾವು ಕೆಸ್ಟ್ರೇಲ್ಸ್ ಅಂತ ಕರಿತೀವಿ. ಹಾಗಿದ್ರೆ ಕೆಸ್ಟ್ರೇಲ್ ಅಂದ್ರೆ ಆಕ್ಚುಲಿ ಏನು ಅಂದ್ರೆ ಅದೊಂದು ಪಕ್ಷಿಯ ಹೆಸರಾಗಿರುತ್ತೆ. ಆ ಒಂದು ಪಕ್ಷಿ ಏನಕ್ಕೆ ಒಂದು ಅದರ ಸ್ಪೆಷಾಲಿಟಿ ಅಂದ್ರೆ ಅದು ಪ್ರೇ ಅಂದ್ರೆ ಹಂಟ್ ಮಾಡ್ಲಿಕ್ಕೆ ಮತ್ತೆ ಅದರ ಗುಡ್ ಸೆನ್ಸರಿ ಕೇಪಬಿಲಿಟೀಸ್ ಇರುತ್ತೆ, ಅಂದ್ರೆ ಸಂವೇದನಾ ಸಾಮರ್ಥ್ಯಗಳಿರುತ್ತೆ. ಸೊ ಈ ಒಂದು ಟೀಮ್ಗೂ ಕೂಡ ಇದೇ ಸಾಮರ್ಥ್ಯಗಳು ಇರಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಕೆಸ್ಟ್ರೇಲ್ಸ್ ಅಂತಕ್ಕಂಥ ಒಂದು ಹೆಸರನ್ನ ಕೊಟ್ಟಿರ್ತಾರೆ. ಸೊ ಈ ಒಂದು ಮಾರ್ಕ್ 3 ಹೆಲಿಕಾಪ್ಟರ್ಸ್ ಅನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ವತಿಯಿಂದ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್, ಅಂದ್ರೆ ಜಾಗತಿಕ ಮೂಲಸೌಕರ್ಯ ಮತ್ತು ಹೂಡಿಕೆಗಾಗಿ ಪಾಲುದಾರಿಕೆ. ಸೊ ಈ ಒಂದು ಪಾಲುದಾರಿಕೆಯನ್ನ PGII ಅಂತ ಕರಿತೀವಿ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್. ಸೊ ಈ ಒಂದು PGII ನ ಲಾಂಚ್ ಮಾಡಿರ್ತಕ್ಕಂಥದ್ದು G7 ಸಭೆ ಏನ್ ನಡೀತೋ ಆ ಒಂದು ಸಭೆಯಲ್ಲಿ G7 ರಾಷ್ಟ್ರಗಳು ಲಾಂಚ್ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ನ ನಾವು PGII ಅಂತ ಕರಿತೇವೆ. ಸೊ ಈ ಒಂದು ಆರ್ಟಿಕಲ್ ನಿಮ್ಗೆ ಪ್ರಮುಖವಾಗಿ ಎಸ್ಸೆ ರೈಟಿಂಗ್ ಗೆ ಬೇಕಾಗುತ್ತೆ. ಕಾರಣ ಏನು ಅಂದ್ರೆ ಒಂದು ಸೆಕ್ಯೂರಿಟಿ ರಿಲೇಟೆಡ್ ಇಶ್ಯೂಸ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಇಶ್ಯೂಸ್ ಬಂದಾಗ ಕಂಪಲ್ಸರಿ ಇದರ ಒಂದು ಕಾಂಪೊನೆಂಟ್ಸ್ ನ ನೀವು ಬರೀಬಹುದಾಗಿರುತ್ತೆ. ಸೊ US ಪ್ರೆಸಿಡೆಂಟ್ ಜೋ ಬೈಡನ್ ಅಲಾಂಗ್ ವಿತ್ G7 allied unveiled an ambitious partnership for global infrastructure and investment. ಸೊ ಇದನ್ನ PGII ಅಂತ ಕರಿತೀವಿ. ಅಂದ್ರೆ ಜೋ ಬೈಡನ್ ಆಗಿರ್ತಕ್ಕಂಥ ಈ US ಪ್ರೆಸಿಡೆಂಟ್ ಏನಿರ್ತಾರೆ ಅವರು G7 ರಾಷ್ಟ್ರಗಳೊಂದಿಗೆ ಸೇರ್ಕೊಂಡು ಈ ಜಾಗತಿಕ, ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು, ಜಾಗತಿಕವಾಗಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಬಂಡವಾಳ ಹೂಡಿಕೆಯ ಒಂದು ಇನಿಷಿಯೇಟಿವ್ ನ ಲಾಂಚ್ ಮಾಡಿರ್ತಾರೆ. ಅದನ್ನ PGII ಅಂತ ಕರಿತೀವಿ. ಸೊ ಈ ಒಂದು ಇನಿಷಿಯೇಟಿವ್ ನ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಒನ್ಸ್ ಅಗೇನ್ ಟು ಕೌಂಟರ್ ಚೈನಾ. ಸೊ ಈ ಚೈನಾ ಈ ಇತ್ತೀಚೆಗೆ ಮಾಡಿರ್ತಕ್ಕಂಥ ಒಂದು BRI ಅಂತ ಕರಿತೀವಿ. ಸೊ BRI ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಕರಿತೀವಿ. ಸೊ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಮುಖಾಂತರ ಏಷ್ಯಾ, ಯುರೋಪ್, ಆಫ್ರಿಕಾ ಈ ಎಲ್ಲಾ ಪ್ರದೇಶಗಳಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿಯನ್ನ ಮಾಡ್ತಾ ಇದೆ. ಸೊ ಈ ಒಂದು ಮೂಲ ಸೌಕರ್ಯಗಳ ಅಭಿವೃದ್ಧಿ ಮಾಡುವುದರ ಮುಖಾಂತರ ಆ ಒಂದು ದೇಶಗಳ ಮೇಲೆ ಒಂದು ಪ್ರಾಬಲ್ಯವನ್ನ ಹೇರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದೆ. ಸೊ ಅದನ್ನ ಕೌಂಟರ್ ಮಾಡ್ಲಿಕ್ಕೆ ಈಗ ಈ G7 ರಾಷ್ಟ್ರಗಳು ಏನಿರ್ತವೆ ಸೊ ಇವರು PGII ಅಂತಕ್ಕಂಥ ಸೇಮ್, ಸೊ ಚೈನಾ ಏನ್ ಮಾಡ್ತಾ ಇದೆ ಸೊ ಅದಕ್ಕೆ ಸಮಾನಾಂತರವಾಗಿ ಈ ಒಂದು ಇನಿಷಿಯೇಟಿವ್ ನ ಮಾಡಿರ್ತಾರೆ. ಬಟ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಆಫ್ ಚೈನಾಗೂ PGIIಗೂ ಸಾಕಷ್ಟು ಡಿಫ್ರೆನ್ಸಸ್ ಇರುತ್ತೆ. ಆ ಡಿಫ್ರೆನ್ಸಸ್ ಏನು ಅಂತ ನಾನು ಫರ್ದರ್ ಹೇಳ್ತಾ ಬರ್ತೀನಿ. ಹಾಗಿದ್ರೆ ಚೈನಾಸ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್, ಇಲ್ಲಿ ಪ್ರಮುಖವಾಗಿ ನಾವ್ ಏನ್ ಅರ್ಥ ಮಾಡ್ಕೊಳ್ಬೇಕಂದ್ರೆ ಸೊ ಬೆಲ್ಟ್ ಅಂದ್ರೆ ಇದು ರೋಡ್ ಅಂದ್ರೆ ಭೂಮಿ ಮೇಲೆ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ, ರಸ್ತೆ ಅಂತ ಜ್ಞಾಪಕ ಇಟ್ಕೊಳ್ಳಿ. ಆಕ್ಚುಲಿ ರೋಡ್ ಅಂದ್ರೆ ನಮ್ಗೆ ರಸ್ತೆ ಅಂತ ಜ್ಞಾಪಕ ಬರುತ್ತೆ, ಬಟ್ ರೋಡ್ ಅಂದ್ರೆ ಜ್ಞಾಪಕ ಇಟ್ಕೊಳ್ಳಿ ಇದನ್ನ ವಾಟರ್ ಮೇಲೆ ಡೆವಲಪ್ ಮಾಡ್ತಾ ಇರ್ತಕ್ಕಂಥ ವೇಸ್ ಆಗಿರುತ್ತೆ. ಸೊ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಈ ಆರೆಂಜ್ ಕಲರ್ ಇದೆಯಲ್ವಾ, ಸೊ ಇದನ್ನ ನಾವು ಸಿಲ್ಕ್ ರೋಡ್ ಎಕನಾಮಿಕ್
ಬೆಲ್ಟ್ ಅಂತ ಕರಿತೀವಿ. ಸೊ ಇದು ಚೈನಾದಿಂದ ಸ್ಟಾರ್ಟ್ ಆಗಿ ಮಿಡ್ಲ್ ಏಷ್ಯನ್ ಕಂಟ್ರೀಸ್ ನಿಂದ ಸ್ಟಾರ್ಟ್ ಆಗಿ ಅದಾದ್ಮೇಲೆ ಯುರೋಪ್ ವರೆಗೂ ಮಾಡ್ತಾ ಇರ್ತಕ್ಕಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಅದೇ ಒಂದು ಮೆರಿಟೈಮ್ ಸಿಲ್ಕ್ ರೋಡ್ ಅಂತ ಕರಿತೀವಿ. ಸಿಲ್ಕ್ ರೋಡ್ ಅಂದ್ರೆ ಇದು ನೀರಿನ ಮೇಲೆ ಮಾಡ್ತಾ ಇರ್ತಕ್ಕಂಥ, ಅಂದ್ರೆ ಮೆರಿಟೈಮ್ ಸಿಲ್ಕ್ ರೋಡ್ ಅಂತಕ್ಕಂಥದ್ದನ್ನ ನೀರಿನ ಮೇಲೆ ಮಾಡ್ತಾ ಇರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಅದು ಕೂಡ ಚೈನಾದಿಂದ ಸ್ಟಾರ್ಟ್ ಆಗಿ ನಮ್ಮ ಈ ಒಂದು ಮ್ಯಾನ್ಮಾರ್, ಇಂಡೋನೇಷ್ಯಾ, ಸಿಂಗಾಪುರ್ ಇದನ್ನೆಲ್ಲ ಕ್ರಾಸ್ ಮಾಡಿ ಅದಾದ್ಮೇಲೆ ಈ ಶ್ರೀಲಂಕಾದಲ್ಲಿ ಮತ್ತೆ ಪಾಕಿಸ್ತಾನ್ ಮತ್ತೆ ಈ ಕೆನ್ಯಾ, ದಿಗ್ಬೋಟಿ, ಅದಾದ್ಮೇಲೆ ಈಜಿಪ್ಟ್, ಗ್ರೀಸ್ ಮತ್ತೆ ಇಟಾಲಿವರೆಗೂ ಸ್ಟ್ರೆಚ್ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ನ ನಾವು ರೋಡ್ ಇನಿಷಿಯೇಟಿವ್ ಅಂತ ಕರಿತೀವಿ. ಜ್ಞಾಪಕ ಇಟ್ಕೊಳ್ಳಿ, ಭಾರತ ರಾಷ್ಟ್ರ ಈ BRI ಗೆ ಸಪೋರ್ಟ್ ಮಾಡಿರೋದಿಲ್ಲ. ಸೊ ಇವರ ಒಂದು ಇನಿಷಿಯೇಟಿವ್ ಭಾರತಕ್ಕೆ ಎಂಟರ್ ಆಗೋದಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಪಾಕಿಸ್ತಾನ್ ಅವರಿಗೆ ಸಪೋರ್ಟ್ ಮಾಡಿರೋದ್ರಿಂದ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಏನಿರುತ್ತೆ, ಸೊ ಅಲ್ಲೂ ಕೂಡ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಅವರು ಡೆವಲಪ್ ಮಾಡಿರ್ತಾರೆ. ಸೊ ಇವಾಗ ಇದಕ್ಕೆ ಯಾಕೆ ಕೌಂಟರ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಕೌಂಟರ್ ಮಾಡ್ತಾ ಇರ್ತಕ್ಕಂಥ ಒಂದು ಇನಿಷಿಯೇಟಿವ್ ನ ನಾವು PGII ಅಂತ ಕರಿತೀವಿ, ಜ್ಞಾಪಕ ಇಟ್ಕೊಳ್ಳಿ. ಸೊ ಈ BRI ಅಂತಕ್ಕಂಥದ್ದನ್ನ ಚೈನಾ ವತಿಯಿಂದ 2013 ಲಾಂಚ್ ಮಾಡಿರ್ತಾರೆ. ಸೊ ಇದನ್ನ ಏನ್ ಲಾಂಚ್ ಮಾಡ್ತಾ ಇದ್ದಾರೆ ಅಂದ್ರೆ ಲಾರ್ಜರ್ ಸ್ಟ್ರಾಟಜಿ ಟು ಇನ್ಕ್ರೀಸ್ ಜಿಯೋ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇನ್ ಏಷ್ಯಾ ಅಂಡ್ ಅದರ್ ಡೆವಲಪಿಂಗ್ ಕಂಟ್ರೀಸ್. ಅಂದ್ರೆ ಏಷ್ಯಾ ಮತ್ತು ಇತರ ಅಭಿವೃದ್ಧಿಶೀಲ ಅಂದ್ರೆ ಡೆವಲಪಿಂಗ್ ಕಂಟ್ರೀಸ್ಗೆ ಆ ರಾಷ್ಟ್ರಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಬೇಕಾಗಿರುತ್ತೆ. ಸೊ ಈ ಒಂದು ಚೈನಾ ಏನ್ ಮಾಡುತ್ತಂದ್ರೆ ಸಾಲ ಕೊಡ್ತಕ್ಕಂಥ ನೆಪದಲ್ಲಿ ಆ ಒಂದು ರಾಷ್ಟ್ರಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುತ್ತೆ. ಬಟ್ ಅವ್ರಿಗೆ 10 ವರ್ಷಗಳಲ್ಲಿ ಆ ಒಂದು ಹಣವನ್ನ ತೀರಿಸಬೇಕು ಅಂತ ಕಂಡೀಷನ್ ತದನಂತರ ಆಗ್ತಾರೆ. ಸೊ ಈ ರೀತಿಯಾಗಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಡೆವಲಪಿಂಗ್ ಕಂಟ್ರೀಸ್ ಏನಿರುತ್ತೆ ಆ ರಾಷ್ಟ್ರಗಳ ಮೇಲೆ ಒಂದು ಪ್ರಭಾವವನ್ನ ಬೀರ್ಲಿಕ್ಕೆ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಲಾಂಚ್ ಮಾಡಿರ್ತಾರೆ. ಸೊ ಅದಕ್ಕೆ ಕೌಂಟರ್ ಮಾಡ್ಲಿಕ್ಕೆ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ US ಈ G7 ರಾಷ್ಟ್ರಗಳು ಅಂತ ನಾವೇನ್ ಕರಿತೀವಿ, ಈ ರಾಷ್ಟ್ರಗಳೆಲ್ಲ ಒಟ್ಟಿಗೆ ಸೇರ್ಕೊಂಡು ಅಂದ್ರೆ UK, ಜಪಾನ್, ಫ್ರಾನ್ಸ್, ಕೆನಡಾ, ಜರ್ಮನಿ, ಇಟಲಿ ಮತ್ತೆ ಯುರೋಪಿಯನ್ ಯೂನಿಯನ್ ಅಲಾಂಗ್ ವಿತ್ US ಸೇರ್ಕೊಂಡು ಒಂದು ಹೊಸ ಇನಿಷಿಯೇಟಿವ್ ನ ಮಾಡಿರ್ತಾರೆ. ಆಕ್ಚುಲಿ ಇದನ್ನ ಕೌಂಟರ್ ಇದಕ್ಕಿಂತ ಮುಂಚೆನೆ ಅವರು ಹೊಸ ಇನಿಷಿಯೇಟಿವ್ ನ 2021 ಅನೌನ್ಸ್ ಮಾಡಿದ್ರು. ಆ ಒಂದು ಇನಿಷಿಯೇಟಿವ್ ನ ನಾವು B3W ಅಂತ ಕರಿತೀವಿ. ಸೊ ವಾಟ್ ಈಸ್ B3W ಅಂದ್ರೆ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್ ಅಂತ ಕರಿತೀವಿ. ಅಂದ್ರೆ ಒಂದು ಉತ್ತಮ ರಾಷ್ಟ್ರವನ್ನ ಅಥವಾ ಉತ್ತಮ ಪ್ರಪಂಚವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಸೊ B3W ಅನ್ನೋದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇವಾಗ ಇದರ ಎಕ್ಸ್ಟೆಂಡೆಡ್ ಪಾರ್ಟ್ ಆಗಿ ಅಂದ್ರೆ B3W ಏನಿರುತ್ತೆ ಅದಕ್ಕೆ ಇನ್ನೂ ಅಡಿಷನಲ್ ಫಂಡ್ಸ್ ನ ಆಡ್ ಮಾಡಿ ಸೊ ಈ ಎಲ್ಲ ರಾಷ್ಟ್ರಗಳು PGII ಅಂತಕ್ಕಂಥ ಒಂದು ಇನಿಷಿಯೇಟಿವ್ ನ ಬೈಡನ್ ನ ನಾಯಕತ್ವದಲ್ಲಿ ಇದನ್ನ ಲಾಂಚ್ ಮಾಡಿರ್ತವೆ. ಸೊ ಈ PGII ಅಂತಕ್ಕಂಥದ್ದು ಒಂದು ವ್ಯಾಲ್ಯೂ ಡ್ರಿವನ್ ಹೈ ಇಂಪ್ಯಾಕ್ಟ್ ಅಂಡ್ ಟ್ರಾನ್ಸ್ಪರೆಂಟ್ ಇನ್ಫ್ರಾಸ್ಟ್ರಕ್ಚರ್ ಪಾರ್ಟ್ನರ್ಶಿಪ್ ಆಗಿರುತ್ತೆ. ಅಂದ್ರೆ ಈ ಒಂದು ಮುಂದುವರಿಯುತ್ತಿರುವ ರಾಷ್ಟ್ರಗಳೇನಿರ್ತವೆ ಆ ಒಂದು ರಾಷ್ಟ್ರಗಳು, ಆ ರಾಷ್ಟ್ರಗಳನ್ನ ನಾವು ಮಧ್ಯಮ ಆದಾಯ ಅಥವಾ ಕಡಿಮೆ ಆದಾಯದ ದೇಶಗಳು ಅಂತ ಕರಿತೀವಿ. ಆ ಒಂದು ರಾಷ್ಟ್ರಗಳಲ್ಲಿ ಮೂಲ ಸೌಕರ್ಯದ ಅಗತ್ಯತೆಗಳೇನಿರುತ್ತೆ ಅದನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಇದಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಏನಿರುತ್ತೆ ಸೊ ಇದನ್ನ ಎಕನಾಮಿಕ್ ಅಂಡ್ ನ್ಯಾಷನಲ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಅಂದ್ರೆ ಆ ರಾಷ್ಟ್ರಗಳ ಒಂದು ಆರ್ಥಿಕ ಮತ್ತು ನ್ಯಾಷನಲ್ ಸೆಕ್ಯೂರಿಟಿ ಅಥವಾ ರಾಷ್ಟ್ರೀಯ ಭದ್ರತೆ ಏನಿರುತ್ತೆ ಆ ಭದ್ರತೆಯ ಹಿತಾಸಕ್ತಿಗಳೇನಿರುತ್ತೆ ಅದನ್ನ ಬೆಂಬಲ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಬಟ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇರ್ತಕ್ಕಂಥದ್ದು ಆ ರಾಷ್ಟ್ರಗಳ ಮೇಲೆ ಪ್ರಬಲವನ್ನ ಹೇರ್ಲಿಕ್ಕೆ ಮಾಡಿರ್ತಾರೆ. ಬಟ್ PGII ಅಂತಕ್ಕಂಥದ್ದು ಮುಂದುವರಿಯುತ್ತಿರುವ ರಾಷ್ಟ್ರಗಳನ್ನ ಬೆಂಬಲ ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಇದರಲ್ಲಿ ಟೋಟಲ್ ಅಮೌಂಟ್ ಆಫ್ ಫಂಡ್ ಏನಿರುತ್ತೆ ಸೊ ದಟ್ ಈಸ್ ಆಂಟಿಸಿಪೇಟೆಡ್ ಟು ಬಿ $600 ಬಿಲಿಯನ್ ಅಂದ್ರೆ 600 ಶತಕೋಟಿ ಮೊತ್ತವನ್ನ 2027 ವೇಳೆಗೆ ಇನ್ವೆಸ್ಟ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡಬೇಕು ಅನ್ನೋದು ಇದರ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ವಾಟ್ ಕೈಂಡ್ ಆಫ್ ಪ್ರಾಜೆಕ್ಟ್ಸ್ ವಿಲ್ ಬಿ ಟೇಕನ್ ಬೈ PGII ಅಂತ ನೋಡೋದಾದ್ರೆ ಸೊ ಇದರಲ್ಲಿ ಪ್ರಮುಖವಾಗಿ 4 ಪ್ರಿಯಾರಿಟಿ ಪಿಲ್ಲರ್ಸ್ ಇರ್ತವೆ. ಅಂದ್ರೆ 4 ಆದ್ಯತೆಯ ಒಂದು ಸ್ತಂಭಗಳಿರುತ್ತೆ. ಸೊ ಫಸ್ಟ್ ಪ್ರಿಯಾರಿಟಿ ಏನು ಅಂದ್ರೆ ಕ್ಲೈಮೇಟ್ ಕ್ರೈಸಿಸ್ ಮತ್ತೆ ಗ್ಲೋಬಲ್ ಎನರ್ಜಿ ಸೆಕ್ಯೂರಿಟಿ ಮತ್ತೆ ಕ್ಲೀನ್ ಎನರ್ಜಿ ಸಪ್ಲೈ ಚೈನ್ಸ್. ಅಂದ್ರೆ ಈ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಆಗ್ತಾ ಇರ್ತಕ್ಕಂಥ ಹವಾಮಾನ ಬಿಕ್ಕಟ್ಟನ್ನ ನಿವಾರಣೆ ಮಾಡ್ತಕ್ಕಂಥದ್ದು, ಇಂಧನ ಪೂರೈಕೆ ಸರಪಳಿಗಳನ್ನ ಹೆಚ್ಚು ಮಾಡ್ತಕ್ಕಂಥದ್ದು, ಅದಾದ್ಮೇಲೆ ಈ ಒಂದು ಸ್ವಚ್ಛ ಇಂಧನದ ಭದ್ರತೆಯನ್ನ ಕಾಪಾಡ್ತಕ್ಕಂಥದ್ದು ಇದರ ಮೊದಲ ಉದ್ದೇಶವಾಗಿರುತ್ತೆ. ಸೊ ಎರಡನೇದೇನು ಅಂದ್ರೆ ಫೋಕಸ್ ಆನ್ ಬೋಲ್ಸ್ಟರಿಂಗ್ ಡಿಜಿಟಲ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಈ ಒಂದು ಕಮ್ಯುನಿಕೇಶನ್ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ICT ಅಂತ ನಾವೇನ್ ಕರಿತೀವಿ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ 5G 6G ಇಂಟರ್ನೆಟ್ ಕನೆಕ್ಟಿವಿಟಿ ಏನಿರುತ್ತೆ ಸೊ ಇದನ್ನ ಸುಗಮಗೊಳಿಸ್ತಕ್ಕಂಥದ್ದು ಇದರ ಎರಡನೇ ಉದ್ದೇಶವಾಗಿರುತ್ತೆ. ಸೊ ಮೂರನೇದೇನಂದ್ರೆ ಏಮ್ ಟು ಅಡ್ವಾನ್ಸ್
ಜೆಂಡರ್ ಈಕ್ವಾಲಿಟಿ ಅಂಡ್ ಈಕ್ವಿಟಿ, ಅಂದ್ರೆ ಈ ಒಂದು ಏನೋ ಜೆಂಡರ್ ಈಕ್ವಾಲಿಟಿ, ಲಿಂಗ ಸಮಾನತೆ ಅಂತ ನಾವೇನ್ ಕರಿತೀವಿ, ಸೊ ಇದನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಇನ್ನೊಂದು ಗುರಿಯಾಗಿರುತ್ತೆ. ಸೊ ಕೊನೆಯ ಗುರಿ ಏನು ಅಂದ್ರೆ ಬಿಲ್ಡ್ ಅಂಡ್ ಅಪ್ಗ್ರೇಡ್ ಗ್ಲೋಬಲ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ಅಂದ್ರೆ ಜಾಗತಿಕವಾಗಿ ಆರೋಗ್ಯ ಮೂಲ ಸೌಕರ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ನವೀಕರಿಸ್ತಕ್ಕಂಥದ್ದು. ಕಾರಣ ಏನಂದ್ರೆ COVID-19 ಆದಾಗ ನಾವು ನೋಡಿದಿದ್ದೀವಿ, ಸೊ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಮ್ಗೆ ಅವಾಗ ಅರ್ಥ ಆಗಿದೆ. ಸೊ ಅದರಿಂದ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಕ್ಕಂಥದ್ದು ಇದರ 4ನೇ ಆಧಾರ ಸ್ತಂಭವಾಗಿರುತ್ತೆ. ಹಾಗಿದ್ರೆ BRIಗೂ ಮತ್ತೆ ಈ ಒಂದು PBIIಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅನ್ನೋದನ್ನ ನಾವು ನೋಡೋದಾದ್ರೆ, ಸೊ ಚೈನಾದವರು ಪ್ರಮುಖವಾಗಿ ಈ BRI ನ ಏನ್ಷಿಯಂಟ್ ಸಿಲ್ಕ್ ರೂಟ್ ಇರುತ್ತೆ, ಅಂದ್ರೆ ಪ್ರಾಚೀನ ರೇಷ್ಮೆ ರಸ್ತೆ, ಇದನ್ನ ಡೆಫಿನೆಟ್ಲಿ ನೀವು ಹಿಸ್ಟ್ರಿಯಲ್ಲಿ ಓದಿರ್ತೀರಾ. ಸೊ ಇದನ್ನ ರೀಕ್ರಿಯೇಟ್ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶ ಅಂತ ಚೈನಾ ಹೇಳ್ತಾ ಇದೆ. ಸೊ ಈ ಒಂದು ಸಿಲ್ಕ್ ರೋಡ್ ಎಕನಾಮಿಕ್ ಬೆಲ್ಟ್ ಇದನ್ನ ಲ್ಯಾಂಡ್ ಮತ್ತೆ ಮೆರಿಟೈಮ್ 21st ಸೆಂಚುರಿ ಸಿಲ್ಕ್ ರೋಡ್ ಅಂತ ಮಾಡ್ತಾ ಇದೆ. ನಾನು ಆಲ್ರೆಡಿ ಮ್ಯಾಪ್ ಅಲ್ಲಿ ತೋರಿಸ್ದಾಗೆ ರೋಡ್ ಅನ್ನೋದನ್ನ ಅವರು ನೀರಿನ ಮೇಲೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಬೆಲ್ಟ್ ಅನ್ನೋದನ್ನ ಅವರು ರಸ್ತೆ ಮೇಲೆ ನಿರ್ಮಾಣ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಇದಾಗಿರುತ್ತೆ. ಸೊ ಅವರು ಪ್ರಮುಖವಾಗಿ ಯಾವ ಪ್ರದೇಶಗಳನ್ನ ಅಕ್ವೈರ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಥ್ರೂ ದಿಸ್ ಪ್ರಾಜೆಕ್ಟ್ ಅಂದ್ರೆ ಸೌತ್ ಈಸ್ಟ್ ಏಷ್ಯಾ, ಅಂದ್ರೆ ಆಗ್ನೇಯ ಏಷ್ಯಾ ಆಗಿರ್ಬೋದು, ಸೌತ್ ಅಂಡ್ ಸೆಂಟ್ರಲ್ ಏಷ್ಯಾ, ಮತ್ತೆ ದಕ್ಷಿಣ ಮತ್ತು ಮಧ್ಯ ಏಷ್ಯಾ, ಆಫ್ರಿಕನ್ ಕಂಟ್ರೀಸ್ ಆಗಿರ್ಬೋದು, ಯುರೋಪಿಯನ್ ಕಂಟ್ರೀಸ್ ಆಗಿರ್ಬೋದು, ಮತ್ತೆ ಲ್ಯಾಟಿನ್ ಅಮೆರಿಕಾ. ಸೊ ಈ ಎಲ್ಲ ಪ್ರದೇಶಗಳಲ್ಲಿ ಅವರ ಪ್ರಾಬಲ್ಯವನ್ನ ಹೆಚ್ಚು ಮಾಡ್ಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ನ ನಾವು BRI ಅಂತ ಕರಿತೀವಿ. ಸೊ ಹಾಗಿದ್ರೆ PGII BRIಗೆ ಏನು ಡಿಫ್ರೆನ್ಸ್ ಅಂದ್ರೆ, PGII ಬಂದು ವ್ಯಾಲ್ಯೂ ಬೇಸ್ಡ್ ಪ್ಲಾನ್ ಟು ಹೆಲ್ಪ್ ಅಂಡರ್ ಫಂಡೆಡ್ ಲೋ ಅಂಡ್ ಮಿಡಲ್ ಇನ್ಕಮ್ ಕಂಟ್ರೀಸ್ ಮೀಟ್ ದೇರ್ ಇನ್ಫ್ರಾಸ್ಟ್ರಕ್ಚರ್ ನೀಡ್ಸ್. ಅಂದ್ರೆ ನಾನು ಮುಂಚೆನೆ ಹೇಳ್ದಾಗೆ ಈ ಮೂಲ ಸೌಕರ್ಯವಿಲ್ಲದ ಅಥವಾ ಅತ್ಯಂತ ಕಡಿಮೆ ಹಣ ಇರ್ತಕ್ಕಂಥ ಅಥವಾ ಮಧ್ಯಮ ಆದಾಯದ ದೇಶಗಳೇನಿರ್ತವೆ ಆ ದೇಶಗಳಲ್ಲಿ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥದ್ದು PGII ನ ಒಂದು ಇಂಟೆನ್ಷನ್ ಆಗಿರುತ್ತೆ. ಸೊ ಇದು ಬರೀ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನ ಮಾತ್ರ ಮಾಡೋದಿಲ್ಲ, ಫೋಕಸಸ್ ಆನ್ ಕ್ಲೈಮೇಟ್ ಆಕ್ಷನ್, ಕ್ಲೀನ್ ಎನರ್ಜಿ, ಅಂದ್ರೆ ಈ ಒಂದು ಹವಾಮಾನ ಕ್ರಿಯೆ ಮತ್ತು ಶುದ್ಧ ಶಕ್ತಿಯ ಮೇಲೆ ಕೂಡ ಇವರು ಕೇಂದ್ರೀಕರಿಸ್ತಾರೆ. ಬಟ್ ಚೈನಾ ಹಂಗ್ ಮಾಡ್ತಾ ಇಲ್ಲ. ಅವ್ರೇನ್ ಮಾಡ್ತಾ ಇದ್ದಾರೆ ಅಂದ್ರೆ ಕೋಲ್ ಫೈರ್ಡ್ ಪ್ಲಾಂಟ್ಸ್ ನ ಮಾಡ್ತಾ ಇದ್ದಾರೆ, ಅಂದ್ರೆ ಕಲ್ಲಿದ್ದಲಿನ ಸ್ಥಾವರಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆ ಹೈಡ್ರೋ ವಿಂಡ್ ಪ್ರಾಜೆಕ್ಟ್ಸ್ ನ ಕೂಡ ಮಾಡ್ತಾ ಇದ್ದಾರೆ. ಬಟ್ ಪ್ರಮುಖವಾಗಿ ಕಲ್ಲಿದ್ದಲಿನ ಸ್ಥಾವರಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ BRI ಅಲ್ಲಿ ಎನ್ವಿರಾನ್ಮೆಂಟ್ ಸೆಂಟ್ರಿಕ್ ಏನು ಆಕ್ಟಿವಿಟೀಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಬಟ್ PGII ಅಲ್ಲಿ ಎನ್ವಿರಾನ್ಮೆಂಟ್ಗೆ ಸಾಕಷ್ಟು ಆದ್ಯತೆಯನ್ನ ಕೊಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಈ PGII ಅಲ್ಲಿ ಪ್ರೈವೇಟ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನ ಕೂಡ ಅವರು ವೆಲ್ಕಮ್ ಮಾಡ್ತಾರೆ, ಅಂದ್ರೆ ಖಾಸಗಿ ಬಂಡವಾಳವನ್ನ ಕೂಡ ಅವರು ವೆಲ್ಕಮ್ ಮಾಡ್ತಾರೆ. ಬಟ್ BRI ಮಾತ್ರ ಸ್ಟೇಟ್ ಫಂಡೆಡ್, ಅಂದ್ರೆ ಕಂಪ್ಲೀಟ್ ಆಗಿ ಚೈನಾನೇ ಇನ್ವೆಸ್ಟ್ ಮಾಡ್ತಾ ಇದೆ. ಕಾರಣ ಏನಂದ್ರೆ ಸೊ ಆ ಒಂದು ರಾಷ್ಟ್ರಗಳ ಮೇಲೆ ಪ್ರಾಬಲ್ಯವನ್ನ ಏರ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು G7 ಮಾಡಿರ್ತಕ್ಕಂಥ PBI ಅಲ್ಲಿ ನಾವು ಟ್ರಾನ್ಸ್ಪರೆನ್ಸಿ ಅಥವಾ ಪಾರದರ್ಶಕತೆಯನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಚೈನಾದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಲ್ಲಿ ದೇ ಹ್ಯಾವ್ ಕೆಪ್ಟ್ ಇಟ್ ಕಾನ್ಫಿಡೆನ್ಶಿಯಲ್, ಅಂದ್ರೆ ಅವರ ಒಂದು ಟೆಂಡರ್ಸ್ ನ ಗೌಪ್ಯವಾಗಿ ಇರಿಸಲಾಗಿರುತ್ತೆ. ಸೊ ಅದಾದ್ಮೇಲೆ ಆ ಕಂಟ್ರೀಸ್ ಮೇಲೆ ಅವರು ಸಾಲವನ್ನ ವಿಸ್ತರಿಸಿ, ಫಾರ್ ಎಕ್ಸಾಂಪಲ್ ನೀವು ಶ್ರೀಲಂಕಾವನ್ನ ನೋಡಿರ್ಬೋದು ಇವಾಗ. ಸೊ ಈ ರೀತಿಯ ಕಂಟ್ರೀಸ್ಗೆ ಸಾಲವನ್ನ ಕೊಟ್ಟು ಆ ಕಂಟ್ರೀಸ್ ನ ಕಂಪ್ಲೀಟ್ ಆಗಿ ಸಾಲದ ಶೋಲಕ್ಕೆ ಸಿಲುಕಿಸ್ತಕ್ಕಂಥದ್ದು ಇದರ ಒಂದು ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಅದಾದ್ಮೇಲೆ BRI ಅಂತಕ್ಕಂಥದ್ದು $62 ಬಿಲಿಯನ್ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್. ಸೊ ಈ ಒಂದು ಪಾಕಿಸ್ತಾನ್ ಓಸ್ ಬೀಜಿಂಗ್ ಅ ಲಾರ್ಜ್ ಪ್ರಪೋರ್ಷನ್ ಆಫ್ ಇಟ್ಸ್ ಫಾರಿನ್ ಡೆಪ್ಟ್, ಅಂದ್ರೆ ಸೊ ಈ ಒಂದು ಪಾಕಿಸ್ತಾನದಲ್ಲಿ ಅರ್ಥ ಮಾಡ್ಕೊಳ್ಳಿ, ಈ BRI ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಮುಖಾಂತರ ಒಂದು ಸಿಪೆಕ್ ಅಂತ ಕರಿತೀವಿ, ಅಂದ್ರೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅನ್ನೋದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಈ ಒಂದು ನಿರ್ಮಾಣದ ಸಲುವಾಗಿ ಪಾಕಿಸ್ತಾನ ಚೈನಾಗೆ ಸಾಲದಾರ ರಾಷ್ಟ್ರವಾಗಿ ಈಗ ಕನ್ವರ್ಟ್ ಆಗಿರುತ್ತೆ. ಸೊ ಈ ಒಂದು ಸಾಲ ಏನ್ ಕೊಟ್ಟಿರ್ತಾರೆ, ಸೊ ಆ ಒಂದು ಸಾಲವನ್ನ ಲೋ ಇಂಟ್ರೆಸ್ಟ್ ಲೋನ್ ಅಂತ ಕೊಡ್ತಾರೆ, ಅಂದ್ರೆ ಕಡಿಮೆ ಬಡ್ಡಿ ಸಾಲ ಅಂತ ಕೊಡ್ತಾರೆ. ಬಟ್ ಕಂಡೀಷನ್ ಏನು ಅಂದ್ರೆ 10 ವರ್ಷಗಳಲ್ಲಿ ಅದನ್ನ ರಿಟರ್ನ್ ಮಾಡ್ಬೇಕಾಗಿರುತ್ತೆ. ರಿಟರ್ನ್ ಮಾಡಿಲ್ಲ ಅಂದ್ರೆ ಅವರ ಮೇಲೆ ಕಂಡೀಷನ್ಸ್ ನ ಹೇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದ್ರೆ ಇತ್ತೀಚೆಗೆ ನಾವು ಶ್ರೀಲಂಕಾವನ್ನ ನೋಡಿರ್ತೇವೆ. ಸೊ ಈ ಒಂದು ಶ್ರೀಲಂಕಾಗೆ ಚೈನಾ ಸಾಕಷ್ಟು ಸಾಲವನ್ನ ಕೊಟ್ಟಿರುತ್ತೆ. ಸೊ ಶ್ರೀಲಂಕಾ ಅದನ್ನ ಮರುಪಾವತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಶ್ರೀಲಂಕಾದಲ್ಲಿರ್ತಕ್ಕಂಥ ಹೊಂಬನ ತೋಟ ಪೋರ್ಟ್ ಅಥವಾ ಹೊಂಬನ ತೋಟ ಬಂದರು ಅಂತ ನಾವೇನ್ ಕರಿತೀವಿ, ಸೊ ಇದನ್ನ 99 ವರ್ಷಗಳಿಗೆ ಲೀಸ್ ಆಗಿ ಬರ್ಸ್ಕೊಂಡಿರುತ್ತೆ, ಅಂದ್ರೆ ಗುತ್ತಿಗೆ ಆಗಿ ಬರ್ಸ್ಕೊಂಡಿರುತ್ತೆ. ಸೊ ಆ ಒಂದು ಪೋರ್ಟ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಎಕನಾಮಿಕ್ ಆಕ್ಟಿವಿಟೀಸ್
ಅಥವಾ ಆರ್ಥಿಕ ಚಟುವಟಿಕೆಗಳಿಂದ ಬರ್ತಕ್ಕಂತ ಎಲ್ಲಾ ಹಣವನ್ನ ಇವಾಗ ಚೈನಾ ತೆಗೆದುಕೊಂಡು ಹೋಗುತ್ತೆ. ಸೊ ಈ ರೀತಿಯಾಗಿ ಕಂಟ್ರೀಸ್ ಗಳನ್ನ ಟ್ರ್ಯಾಪ್ ಮಾಡ್ತಕ್ಕಂತ ಕೆಲಸ ಚೈನಾ ಮಾಡ್ತಾ ಇದೆ. ಬಟ್ PGII ಈ ಕೆಲಸ ಮಾಡ್ತಾ ಇಲ್ಲ. ಸೊ ದೇ ಆರ್ ಟ್ರೈಂಗ್ ಟು ಬಿಲ್ಡ್ ಪ್ರಾಜೆಕ್ಟ್ಸ್ ಥ್ರೂ ಗ್ರಾಂಟ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್, ಅಂದ್ರೆ ಆ ಒಂದು ಅನುದಾನ ಕೊಡ್ತಕ್ಕಂಥದ್ದು ಮತ್ತು ಹೂಡಿಕೆ ಮಾಡುವುದರ ಮುಖಾಂತರ ಯೋಜನೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ PGII ಪ್ರಯತ್ನ ಪಡ್ತಾ ಇದೆ. ಸೊ ಅದಾದ್ಮೇಲೆ ಈ PGII ಬಗ್ಗೆ ಭಾರತದ ನಿಲುವು ಏನು ಅಂದ್ರೆ, ಸೊ ಇಟ್ ಹ್ಯಾಸ್ ಆಲ್ರೆಡಿ ಬೀನ್ ಅನೌನ್ಸ್ಡ್ ಇನ್ ಇಂಡಿಯಾ, ಅಂದ್ರೆ ಈ ಒಂದು ಯೋಜನೆಗೆ ನಮ್ಮ ಒಂದು ಬೆಂಬಲವನ್ನ ಭಾರತ ರಾಷ್ಟ್ರ ಆಲ್ರೆಡಿ ಅನೌನ್ಸ್ ಮಾಡಿರುತ್ತೆ. ಬಟ್ BRI ಏನಿರುತ್ತೆ ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಆಫ್ ಚೈನಾ ಏನಿರುತ್ತೆ, ಸೊ ಇದರಿಂದ ಇಂಡಿಯಾ ಹ್ಯಾಸ್ ಆಪ್ಟೆಡ್ ಟು ಸ್ಟೇ ಅವೇ, ಅಂದ್ರೆ ಅದರಿಂದ ಹೊರಗುಳಿಲಿಕ್ಕೆ ಭಾರತ ಸರ್ಕಾರ ನಿರ್ಧಾರವನ್ನ ಕೈಗೊಂಡಿರುತ್ತೆ. ದಿಸ್ ಇಸ್ ರಿಯಲಿ ಅ ವೆರಿ ಗುಡ್ ಮೂವ್ ಬೈ ಇಂಡಿಯಾ. ಅಂಡ್ ಈ ಒಂದು ಇನಿಷಿಯೇಟಿವ್ ನ ಮುಖಾಂತರ ಈ ಚೈನಾ ಬಂದು ಇಂಡಿಯನ್ ಓಷನ್ ರೀಜನ್ ಏನಿದೆ ಅಂದ್ರೆ ಹಿಂದೂ ಮಹಾಸಾಗರ ಪ್ರದೇಶ ಏನಿದೆ, ಸೊ ಅದರಲ್ಲಿ ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಸೊ ಆ ಒಂದು ಕಾರಣದಿಂದ ಭಾರತ ರಾಷ್ಟ್ರ ಈ ಒಂದು BRI ಇನಿಷಿಯೇಟಿವ್ಗೆ ಯಾವುದೇ ರೀತಿಯ ಎನ್ಕರೇಜ್ಮೆಂಟ್ ಅನ್ನ ಕೊಟ್ಟಿರೋದಿಲ್ಲ. ಸೊ ದಿಸ್ ಇಸ್ ವಾಟ್ ವಿ ನೀಡ್ ಟು ರಿಮೆಂಬರ್. ಸೊ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು G7 ರಾಷ್ಟ್ರಗಳ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದೊಂದು ಇಂಟರ್ ಗವರ್ನಮೆಂಟಲ್ ಪೊಲಿಟಿಕಲ್ ಫೋರಂ ಆಗಿರುತ್ತೆ, ಅಂದ್ರೆ ಅಂತರ ಸರ್ಕಾರಿಯ ರಾಜಕೀಯ ವೇದಿಕೆ ಆಗಿರುತ್ತೆ. ಸೊ ಇದರಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅನ್ನೋದನ್ನ ನಾವ್ ಇಲ್ಲಿ ಮೆನ್ಷನ್ ಮಾಡಿರ್ತೇವೆ. ಸೊ ಸಾಕಷ್ಟು ಎಕ್ಸಾಮ್ಸ್ ಅಲ್ಲಿ ಈ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. G7 ಅಲ್ಲಿ ಯಾರಿರ್ತಾರೆ, 8 ಅಲ್ಲಿ ಯಾರಿರ್ತಾರೆ, 10 ಅಲ್ಲಿ ಯಾರಿರ್ತಾರೆ. ಸೊ ಅದನ್ನ ನೀವು ಸರಿಯಾಗಿ ನೋಡ್ಕೊಳ್ಬೇಕಾಗಿರುತ್ತೆ. ಸೊ ಈ ಒಂದು ರಾಷ್ಟ್ರಗಳ ಜೊತೆಗೆ ಯುರೋಪಿಯನ್ ಯೂನಿಯನ್ ಕೂಡ ಈ ಒಂದು ಒಕ್ಕೂಟದ ಸದಸ್ಯರಾಗಿರುತ್ತೆ. ಸೊ ಅದಾದ್ಮೇಲೆ ಇಟ್ಸ್ ಮೆಂಬರ್ಸ್ ಆರ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ IMF ಅಡ್ವಾನ್ಸ್ಡ್ ಎಕನಾಮೀಸ್ ಅಂಡ್ ಲಿಬರಲ್ ಡೆಮೋಕ್ರಸೀಸ್, ಅಂದ್ರೆ ಈ G7 ಅಲ್ಲಿ ಬರ್ತಕ್ಕಂತ ಎಲ್ಲಾ ರಾಷ್ಟ್ರಗಳು ಅಥವಾ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಬಂದು ಮುಂದುವರೆದ ರಾಷ್ಟ್ರಗಳಾಗಿರ್ತವೆ. ಅದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಈ ಒಂದು ರಾಷ್ಟ್ರಗಳನ್ನ ಮ್ಯಾಪ್ ಅಲ್ಲಿ ನೋಡೋದಾದ್ರೆ ಕೆನಡಾ ಮತ್ತೆ USA, ಅದಾದ್ಮೇಲೆ UK ಇಲ್ಲಿ ನೋಡ್ಬೋದು, ಅದಾದ್ಮೇಲೆ ಜರ್ಮನಿ, ಇಟಲಿನ ನೋಡ್ಬೋದು, ಮತ್ತೆ ಯುರೋಪಿಯನ್ ಯೂನಿಯನ್ ಕೂಡ ಇದರ ಭಾಗವಾಗಿರುತ್ತೆ. ಫ್ರಾನ್ಸ್ ಮತ್ತೆ ಜಪಾನ್ ನ ಈ ಒಂದು ಯೂನಿಯನ್ ನಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು G7 ಅಲ್ಲಿ ಬರ್ತಕ್ಕಂತ ರಾಷ್ಟ್ರಗಳನ್ನ ನಾವಿಲ್ಲಿ ಮೆನ್ಷನ್ ಮಾಡಿರ್ತೇವೆ. ಈ 7 ರಾಷ್ಟ್ರಗಳಿಗೆ ರಷ್ಯಾನ ಸೇರಿಸಿದ್ರೆ ಅದು G8 ಆಗುತ್ತೆ. ಸೊ ಈ ಎಲ್ಲಾ ರಾಷ್ಟ್ರಗಳಿಗೆ ಇಲ್ಲಿರ್ತಕ್ಕಂತ ಎಲ್ಲಾ ರಾಷ್ಟ್ರಗಳನ್ನ ಸೇರಿಸಿದ್ರೆ ಅದು G20 ಆಗುತ್ತೆ. ಸೊ ಇಂಡಿಯಾ ಇಸ್ ನಾಟ್ ಪಾರ್ಟ್ ಆಫ್ G7. ಭಾರತ G7 ನ ಭಾಗವಾಗಿರೋದಿಲ್ಲ, G8 ನ ಭಾಗ ಕೂಡ ಆಗಿರೋದಿಲ್ಲ. ಭಾರತ G20, ನೀವು ಇಲ್ಲಿ ನೋಡ್ಬೋದು G20 ಯ ಭಾಗವಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ವೆನ್ ವಾಸ್ G20 ಎಸ್ಟಾಬ್ಲಿಷ್ಡ್? ಇದನ್ನ ಕಳೆದ ವಾರದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. G20 ಯಾವಾಗ ಸ್ಥಾಪನೆ ಮಾಡಲಾಯ್ತು? ಸೊ ಇದರ ಪ್ರೆಸೆಂಟ್ ಚೇರ್ ಅಂದ್ರೆ ಈ ವರ್ಷ 2022ರ ಸಮಿಟ್ ಶೃಂಗಸಭೆ ಎಲ್ಲಿ ನಡೆಯುತ್ತೆ? ಸೊ ಮುಂದಿನ ಶೃಂಗಸಭೆ 2023ರ ಶೃಂಗಸಭೆ ಯಾವ ರಾಷ್ಟ್ರ ಎಲ್ಲಿ ಆಯೋಜನೆ ಮಾಡುತ್ತೆ? ಇದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಗೆ ತಿಳಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಮೆಂಬರ್ಸ್ ಏನಿರ್ತಾರೆ, ಸೊ ಈ G7 ಅಲ್ಲಿ ಇರ್ತಕ್ಕಂಥ ಸದಸ್ಯ ರಾಷ್ಟ್ರಗಳು ಏನಿರ್ತವೆ, ಸೊ ಅವ್ರಿಗೆ ಈ ಪೊಲಿಟಿಕಲ್, ಎಕನಾಮಿಕಲ್, ಸೋಷಿಯಲ್, ಲೀಗಲ್, ಎನ್ವಿರಾನ್ಮೆಂಟಲ್, ಮಿಲಿಟರಿ ಮತ್ತೆ ರಿಲಿಜಿಯಸ್, ಕಲ್ಚರಲ್, ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಏನಿರುತ್ತೆ, ಸೊ ಆ ಎಲ್ಲ ರಿಲೇಷನ್ಸ್ ಗಳಲ್ಲಿ ಒಂದು ನಿಕಟವಾದ ಸಂಪರ್ಕವನ್ನ ಹೊಂದತಕ್ಕಂತ ಒಂದು ಯೂನಿಟ್ ಇದಾಗಿರುತ್ತೆ. ಸೊ ಇದರ ಅಧ್ಯಕ್ಷತೆ ಅಂದ್ರೆ 2022ರಲ್ಲಿ G7 ನ ಅಧ್ಯಕ್ಷತೆಯನ್ನ ನಾವು ಜರ್ಮನಿ ಕಂಟ್ರಿ ತೆಗೆದುಕೊಂಡಿರುತ್ತೆ. ಸೊ ಮುಂದಿನ ಅಧ್ಯಕ್ಷತೆ ಯುನೈಟೆಡ್ ಕಿಂಗ್ಡಮ್ UK ವರ್ಗಾವಣೆ ಆಗುತ್ತೆ. ಸೊ ಅದಾದ್ಮೇಲೆ G7 ನ 1973ರಲ್ಲಿ ಒಂದು ಆಡಾಕ್ ಅಥವಾ ಒಂದು ತಾತ್ಕಾಲಿಕವಾಗಿ ಸ್ಥಾಪನೆ ಮಾಡಿರ್ತಾರೆ. ಸೊ ತದನಂತರ ಅದೊಂದು ಪರ್ಮನೆಂಟ್ ಅಸೋಸಿಯೇಷನ್ ಆಗಿ ಫಾರ್ಮೇಶನ್ ಆಗುತ್ತೆ. ಸೊ ಅದಾದ್ಮೇಲೆ G7 ಗೆ ಸಂಬಂಧಪಟ್ಟಂತೆ ಈ 7 ರಾಷ್ಟ್ರಗಳು ಮತ್ತು ಯುರೋಪಿಯನ್ ಯೂನಿಯನ್ಗೆ ಸಂಬಂಧಪಟ್ಟಂತೆ ರಾಷ್ಟ್ರಗಳ ಪ್ರಮುಖಸ್ಥರು ಎಲ್ಲ ಸೇರಿಕೊಂಡು ಆನ್ಯುಯಲಿ ಅಂದ್ರೆ ವಾರ್ಷಿಕವಾಗಿ ಶೃಂಗಸಭೆಗಳನ್ನ ನಡೆಸ್ತಾ ಬರ್ತಾರೆ. ಸೊ G7 ಅಂತಕ್ಕಂಥದ್ದು ಯಾವುದೇ ಒಂದು ಟ್ರೀಟಿ ಅಥವಾ ಒಪ್ಪಂದದ ಆಧಾರದ ಮೇಲೆ ಮಾಡಿರೋದಿಲ್ಲ. ಸೊ ಇದಕ್ಕೆ ಯಾವುದೇ ರೀತಿಯ ಪರ್ಮನೆಂಟ್ ಸೆಕ್ರೆಟರಿಯೇಟ್ ಅಥವಾ ಶಾಶ್ವತವಾದ ಕಚೇರಿ ಕೂಡ ಹೊಂದಿರೋದಿಲ್ಲ. ಸೊ ಆನ್ಯುಯಲಿ ಇದು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಅದು ರೊಟೇಷನ್ ಆಗ್ತಾ ಇರುತ್ತೆ. ಸೊ ಇಷ್ಟು ನಮ್ಗೆ G7, ಚೈನಾ, BRI ಎಲ್ಲ ಇನಿಷಿಯೇಟಿವ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ ಅಥವಾ ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ 3ನೇ ಜುಲೈ ಆಚರಣೆ ಮಾಡಲಾಗುತ್ತೆ. ಸೊ ಏನಕ್ಕೆ ಮಾಡ್ತಾರೆ ಅಂದ್ರೆ ಆಬ್ವಿಯಸ್ಲಿ ಟು ರೇಸ್ ದಿ ಅವೇರ್ನೆಸ್, ಅಂದ್ರೆ ಈ ಒಂದು ಪ್ಲಾಸ್ಟಿಕ್ ಬಳಕೆಯಿಂದ ಆಗ್ತಕ್ಕಂತ ಅನಾನುಕೂಲಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನು ಅಂದ್ರೆ
ಗ್ಲೋಬಲ್ ಇನಿಷಿಯೇಟಿವ್ ದಟ್ ಏಮ್ಸ್ ಟು ಎಲಿಮಿನೇಟ್ ದಿ ಯೂಸ್ ಆಫ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾಗ್, ಅಂದ್ರೆ ಏಕ ಬಳಕೆಯ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನ ತೊಡೆದು ಹಾಕುವ ಗುರಿಯನ್ನು ಹೊಂದಿರತಕ್ಕಂತ ಜಾಗತಿಕ ಉಪಕ್ರಮ ಅನ್ನೋದ್ರ ಬಗ್ಗೆ ಈ ಒಂದು ಥೀಮ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ಮೊಟ್ಟ ಮೊದಲ ಬಾರಿಗೆ ಈ ಒಂದು ದಿನವನ್ನ 2008ರಲ್ಲಿ ಝೀರೋ ವೇಸ್ಟ್ ಯುರೋಪ್ ರೀಝೀರೋ ಇನ್ ಕೆಟಲೋನಿಯಾ ವತಿಯಿಂದ ಇದನ್ನ ಮೊಟ್ಟ ಮೊದಲ ಬಾರಿಗೆ ಆಚರಣೆ ಮಾಡಲಾಗಿರುತ್ತೆ. ಹಾಗಿದ್ರೆ ಪ್ಲಾಸ್ಟಿಕ್ ಗೆ ಸಂಬಂಧಪಟ್ಟಂತೆ ಪ್ರಮುಖವಾದ ಅಪ್ಡೇಟ್ಸ್ ನಮ್ಗೆ ಏನ್ ಗೊತ್ತಿರ್ಬೇಕಂದ್ರೆ, ಭಾರತ ದೇಶದಲ್ಲಿ 1 ಜುಲೈ 2022 ಅಂದ್ರೆ ಈ ತಿಂಗಳ 1ನೇ ತಾರೀಕಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಫಸ್ಟ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಫ್ರೀ ಏರ್ಪೋರ್ಟ್ ಅಂದ್ರೆ ಭಾರತದ ಏಕ ಬಳಕೆಯ ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿರ್ತಕ್ಕಂಥ ಏರ್ಪೋರ್ಟ್ ಯಾವುದು ಅಂದ್ರೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನವದೆಹಲಿಯಲ್ಲಿ ಇರುತ್ತೆ. ಅದಾದ್ಮೇಲೆ ಡಾಬರ್ ಬಿಕಮ್ಸ್ ದಿ ಫಸ್ಟ್ ಇಂಡಿಯನ್ ಪ್ಲಾಸ್ಟಿಕ್ ವೇಸ್ಟ್ ನ್ಯೂಟ್ರಲ್ FMCG ಕಂಪನಿ. ಸೊ ಡಾಬರ್ ಅಂತಕ್ಕಂಥದ್ದು ಈ ಒಂದು ಪ್ಲಾಸ್ಟಿಕ್ ತ್ಯಾಜ್ಯ ತಟಸ್ಥವಾಗಿರ್ತಕ್ಕಂಥ ಮೊದಲ ಕಂಪನಿ ಆಗಿರುತ್ತೆ. ಅದಾದ್ಮೇಲೆ ಈ ಒಂದು ಕ್ರೆಡಿಟ್ ಕಾರ್ಡ್ಸ್ ಏನ್ ಬರುತ್ತೆ ನೀವು ನೋಡಿರ್ತೀರಾ, ಸೊ ಆ ಒಂದು ಕ್ರೆಡಿಟ್ ಕಾರ್ಡ್ ಕೂಡ ಪ್ಲಾಸ್ಟಿಕ್ ಆಗಿರುತ್ತೆ. ಬಟ್ ಮೊಟ್ಟ ಮೊದಲ ಬಾರಿಗೆ HSBC ಈ ಒಂದು ಬ್ಯಾಂಕ್ ನ ವತಿಯಿಂದ ರೀಸೈಕ್ಲಬಲ್ PVC ಇಂದ ಕ್ರೆಡಿಟ್ ಕಾರ್ಡ್ಸ್ ಅನ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಅದಾದ್ಮೇಲೆ ಫಸ್ಟ್ ಏಷ್ಯನ್ ನೇಷನ್ ಟು ಲಾಂಚ್ ಪ್ಲಾಸ್ಟಿಕ್ ಪ್ಯಾಕ್ಟ್ ಅಂದ್ರೆ ಈ ಪ್ಲಾಸ್ಟಿಕ್ ಒಪ್ಪಂದ ಏನಿರುತ್ತೆ, ಸೊ ಇದನ್ನ ಆರಂಭಿಸಿದ ಮೊದಲ ಏಷ್ಯಾ ರಾಷ್ಟ್ರ ಭಾರತವಾಗಿರುತ್ತೆ. ಈ ಒಂದು ಒಪ್ಪಂದದ ಗುರಿಗಳೇನಿರುತ್ತೆ, ಸೊ ಇದನ್ನ 2030 ಒಳಗೆ ಫುಲ್ಫಿಲ್ ಮಾಡ್ತಕ್ಕಂಥದ್ದು ನಮ್ಮ ಟಾರ್ಗೆಟ್ ಆಗಿರುತ್ತೆ. ಅದಾದ್ಮೇಲೆ ಜುಕೋವ್ ವ್ಯಾಲಿ ಬಿಕೇಮ್ ಪ್ಲಾಸ್ಟಿಕ್ ಫ್ರೀ ಝೋನ್ ಅಂದ್ರೆ ಈ ಭಾರತ ದೇಶದ ನಾಗಾಲ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಜುಕೋವ್ ಕಣಿವೆ ಅಂತ ಕರಿತೀವಿ. ಸೊ ಇದು ಪ್ಲಾಸ್ಟಿಕ್ ಮುಕ್ತ ವಲಯವಾಗಿರ್ತಕ್ಕಂಥ ಒಂದು ಕಣಿವೆ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸೆವೆಂತ್ ಆರ್ಟಿಕಲ್ ಅಲ್ಲಿ ಇಟ್ ಇಸ್ ಜಸ್ಟ್ ದಿ ಚೇಂಜ್ ಆಫ್ ದಿ ನೇಮ್. BBB ಅಂತ ಫಸ್ಟ್ ಇತ್ತು, ಅಂದ್ರೆ ಬ್ಯಾಂಕ್ಸ್ ಬೋರ್ಡ್ ಬ್ಯೂರೋ ಅಂತ ಕರಿತಾ ಇದ್ವಿ. ಸೊ ಇದನ್ನ ಇವಾಗ ಚೇಂಜ್ ಮಾಡಿ ಫಿನಾನ್ಷಿಯಲ್ ಸರ್ವಿಸಸ್ ಇನ್ಸ್ಟಿಟ್ಯೂಷನ್ ಬ್ಯೂರೋ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಸೊ ನಿಮ್ಗೆ ಪ್ರಶ್ನೆ ಕೇಳ್ತಾರೆ BBB ನ ಹೊಸದಾಗಿ ಏನಂತ ಕನ್ವರ್ಟ್ ಮಾಡಿದಾರೆ ಅಂತ, ಸೊ ಅದು ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ BBB ಏನ್ ಕೆಲಸ ಮಾಡ್ತಾ ಇತ್ತು ಅಂದ್ರೆ ಸೆಲೆಕ್ಟಿಂಗ್ ಕ್ಯಾಂಡಿಡೇಟ್ಸ್ ಫಾರ್ ಅಪಾಯಿಂಟ್ಮೆಂಟ್ಸ್ ಟು ದಿ ಸೀನಿಯರ್ ಮ್ಯಾನೇಜ್ಮೆಂಟ್ ಲೆವೆಲ್ ಪೋಸ್ಟ್, ಅಂದ್ರೆ ಈ ಒಂದು ಹಿರಿಯ ನಿರ್ವಹಣಾ ಮಟ್ಟದ ಹುದ್ದೆಗಳಿಗೆ ನೇಮಕಾತಿ ಮಾಡ್ತಕ್ಕಂಥದ್ದು BBB ದಿದು ಪ್ರಮುಖ ಕೆಲಸವಾಗಿತ್ತು. ಸೊ ವಿ ಆರ್ ಕಮ್ ಟು ದಿ ಲಾಸ್ಟ್ ಆರ್ಟಿಕಲ್, ಮಿಸ್ ಇಂಡಿಯಾ 2022. ಸಿನಿ ಶೆಟ್ಟಿ ಇವರು ಮಿಸ್ ಇಂಡಿಯಾ 2022 ಆಗಿರ್ತಾರೆ. ಸೊ ಇವರು ಈ ಒಂದು ಮಿಸ್ ಇಂಡಿಯಾ ಆಗಿರೋ ಕಾರಣದಿಂದ ಈ ವರ್ಲ್ಡ್ ಪ್ರೆಸೆಂಟ್ ಏನ್ ಬರುತ್ತೆ ಅಂದ್ರೆ ಈ ಒಂದು ವಿಶ್ವ ಸುಂದರಿ ಸ್ಪರ್ಧೆ ಏನ್ ಬರುತ್ತೆ, ಸೊ ಅದರಲ್ಲಿ ಭಾರತವನ್ನ ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಅದಾದ್ಮೇಲೆ ಇವತ್ತಿನ ಎಲ್ಲಾ ಆರ್ಟಿಕಲ್ಸ್ ನಾವು ಕಂಪ್ಲೀಟ್ ಮಾಡಿರ್ತೀವಿ. ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 202. You can just pause the video, go through the questions and give us the answers. Once again, I will meet you tomorrow with tomorrow's current affairs. Thank you very much for